ನಮಸ್ತೆ ಗುರುಜಿ. 2026ರಲ್ಲಿ ಮಕರ ರಾಶಿಯವರಿಗೆ ಹೇಗಿದೆ ಭವಿಷ್ಯ? ನಮಸ್ಕಾರ ಅಮ್ಮ. ಬಿ ನ್ಯೂಸ್ ವೀಕ್ಷಕರಿಗೆಲ್ಲ ಆತ್ಮೀಯ ಸ್ವಾಗತ ಮತ್ತೆ ಶುಭೋದಯ. ಮಕರ ರಾಶಿ 2026ರಲ್ಲಿ ಹೇಗಿರುತ್ತೆ, ಆ ರಾಶಿಯಲ್ಲಿರೋರಿಗೆ ಏನೇನು ಫಲಗಳಿವೆ ಅನ್ನೋದನ್ನು ತಿಳಿತಾ ಹೋಗೋಣ. ಮೊದಲಿಗೆ ಗ್ರಹಸ್ಫುಟವನ್ನು ಹೇಳ್ಬಿಡ್ತೇನೆ. ಮಕರ ರಾಶಿಯಲ್ಲಿ ಯಾವುದೇ ಗ್ರಹ ಇಲ್ಲ. ದ್ವಿತೀಯದಲ್ಲಿ ರಾಹು, ತೃತೀಯದಲ್ಲಿ ಶನಿ, ಮತ್ತೆ ಪಂಚಮದಲ್ಲಿ ಚಂದ್ರ, ಷಷ್ಠದಲ್ಲಿ ವಕ್ರೀಗುರು, ಮತ್ತೆ ಅಷ್ಟಮದಲ್ಲಿ ಕೇತು, ವ್ಯಯದಲ್ಲಿ ಬುಧ, ಶುಕ್ರ, ರವಿ, ಕುಜ ಇರ್ತಾರೆ. ಮತ್ತೆ 11ನೇ ಮನೆಯಲ್ಲಿ ಮಾಂದಿ ಇರ್ತಾರೆ. ಇವಿಷ್ಟು ಗ್ರಹ ಸ್ಥಿತಿ ಮಕರ ರಾಶಿಯನ್ನು ಕೇಂದ್ರವಾಗಿಟ್ಕೊಂಡಾಗ ಕಾಣುತ್ತೆ. ಈಗ ಈ ರಾಶಿಯವರಿಗೆ ಹೇಗಿದೆ ಫಲಾಫಲಗಳು ಅಂತ ನೋಡ್ತಾ ಹೋದರೆ, ರಾಶ್ಯಾಧಿಪತಿ ತೃತೀಯದಲ್ಲಿರುವುದರಿಂದ ಕೆಲಸ ಕಾರ್ಯಗಳಲ್ಲಿ ಜಯವಿರುತ್ತದೆ. ಅಂದ್ರೆ ಮಕರ ರಾಶಿ ಅಧಿಪತಿ ಶನೇಶ್ಚರ. ಈ ಸ್ವಾಮಿ 3ನೇ ಮನೆಯಲ್ಲಿರೋದ್ರಿಂದ ಇವ್ರು ಮಾಡೋ ಕೆಲಸಗಳಲ್ಲಿ ಜಯ ಇರುತ್ತೆ. ಇನ್ನೊಂದೇನು ಅಂದ್ರೆ ಈ ತೃತೀಯ ಶನಿಯನ್ನ ಪರಾಕ್ರಮ ಶನಿ ಅಂತ ಕರಿತೀವಿ. ಏನ್ ಹೇಳಿದ್ರು ಸಾಧಿಸ್ತಾನೆ ಅಂತ ಹೇಳ್ತಾರಲ್ಲ, ಅಂತ ಒಂದು ಶಕ್ತಿ ನಿಮಗೆ ಒದಗಿ ಬರುತ್ತೆ. ಜೊತೆಗೆ ನಿಮ್ಮ ಹಿತಶತ್ರುಗಳನ್ನ ಧ್ವಂಸ ಮಾಡೋ ಯೋಗ ಕೊಟ್ಬಿಡ್ತಾನೆ. ಯಾರೋ ನಿಮ್ ಹಿಂದೆ ಚಾಡಿ ಹೇಳ್ತಿರ್ತಲ್ಲ, ಅವ್ರು ಯಾರೋ ಒಂದು ಗೊತ್ತಾಗಿ ಅವ್ರನ್ನ ಕಂಟ್ರೋಲ್ ಮಾಡ್ಬಿಡ್ತಾರೆ. ಆ ಒಂದು ಶಕ್ತಿಯನ್ನು ಕೊಡ್ತಾನೆ. ನಿಂತಿದ್ದ ಕೆಲಸಗಳು ಪುನರಾರಂಭವಾಗುತ್ತವೆ. ಈ ಹಿಂದೆ ಯಾವುದೋ ಒಂದು ಕೆಲಸ ಶುರು ಮಾಡಿರ್ತೀರ, ಅಯ್ಯೋ ನನ್ನ ಕೈಲಿ ಆಗಲ್ಲಪ್ಪ ಅಂತ ಬಿಟ್ಬಿಟ್ಟಿರ್ತೀರ, ಅದು ಮತ್ತೆ ಶುರುವಾಗಿ ಪೂರ್ಣವಾಗುತ್ತೆ. ಶನಿಯು 12ನೇ ಮನೆಯ ಕುಜ ಮತ್ತೆ ಶುಕ್ರ ರವಿ ನೋಡೋದ್ರಿಂದ, ಅಂದ್ರೆ ಶನಿ ಏನ್ ಮಾಡ್ತಾನೆ, ಮಕರಕ್ಕೆ 12ನೇ ಮನೆಯ ದೃಷ್ಟಿ ಕೊಡ್ತಾನೆ. ಅಲ್ಲಿ ಯಾರ್ಯಾರಿದ್ದಾರೆ, ಕುಜ, ಶುಕ್ರ, ರವಿ ಎಲ್ಲ ಇದ್ದಾರೆ. ನೋಡೋದ್ರಿಂದ ಏನಾಗುತ್ತೆ, ದೇಹಕ್ಕೆ ದಣಿವು, ನೀವೇನೋ ಸಾಧಿಸ್ಬೇಕು ಅಂತ ಕೆಲಸ ಮಾಡ್ತೀವಿ, ಸ್ಟ್ರೈನ್ ಆಗ್ಬೋದು ನಿಮ್ಗೆ. ಮತ್ತೆ ಕೈಕಾಲುಗಳಲ್ಲಿ ನಿಶಕ್ತಿ ಕಾಣಿಸಬಹುದು. ಅತಿಯಾದ ಕೆಲಸ ಒತ್ತಡಗಳಿಂದ ಬರುತ್ತಿದೆ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳನ್ನ ವಿಂಗಡಣೆ ಮಾಡಿಕೊಂಡು ಒತ್ತಡಗಳನ್ನ ಸ್ವಲ್ಪ ಕಡಿಮೆ ಮಾಡ್ಕೊಂಡು, ಅಥವಾ ಅದನ್ನ ಪ್ರಾಯೋಜಿತವಾಗಿ ವಿಭಾಗ ಮಾಡ್ಕೊಂಡು ಮಾಡಿದಾಗ ಈ ಸಮಸ್ಯೆ ಇರೋಲ್ಲ. ಈಗ ಖರ್ಚುಗಳು ಹೆಚ್ಚಾಗುತ್ತವೆ, ಆದಾಯ ಕಡಿಮೆ ಇರೋದ್ರಿಂದ ದ್ವಿತೀಯಾಧಿಪತಿ ರಾಹು ಓವರ್ ಎಕ್ಸ್ಪೆಂಡಿಚರ್ ಮಾಡಿಸ್ತಾನೆ. ನೀವೆಲ್ಲೋ ಇಲ್ಲಿ 2 ವಸ್ತುಗಳನ್ನ ನಿಮ್ಮನೆ ಹತ್ರ ತಗೊಳಕ್ ಹೋದ್ರೆ ನಿಮ್ಮ ಮನ್ಸು ಏನ್ ಮಾಡುತ್ತೆ, ಇಲ್ಲಿಂದ ಹೋಗಿ ಎಲ್ಲ MG ರೋಡಲ್ಲಿ ತಗೊಳ್ಳೋಣ ಅನ್ಸುತ್ತೆ. ಅದೇ ವಸ್ತುಗಳಲ್ಲಿ ದುಬಾರಿ ಬೆಲೆ ಇರುತ್ತೆ. ಆ ರೀತಿ ಖರ್ಚುಗಳು ಹೆಚ್ಚಾಗುತ್ತೆ. 5ನೇ ಮನೆ ಕುಜ ಮತ್ತು ಶುಕ್ರ ಸೇರಿರುವುದರಿಂದ ನೂತನ ಗೃಹ ಪ್ರವೇಶ ಆಗಬಹುದು. ಅಂದ್ರೆ ಅರ್ಥ ಏನು, ನೀವು ಈಗಾಗಲೇ ಕಟ್ತಿರೋ ಮನೆನ ಪ್ರವೇಶ ಮಾಡ್ಬೋದು, ಅಥವಾ ಫ್ಲಾಟ್ ಗೀಟ್ ತಗೊಂಡು ಪ್ರವೇಶ ಮಾಡ್ಬಿಡೋದು. ಸಡನ್ ಆಗಿ ಮನೆ ಕಟ್ತೀರಿ ಅಂತ ಹೇಳ್ತಿಲ್ಲ ನಾನು, ಮನೆ ಗೃಹ ಪ್ರವೇಶ ಮಾಡ್ತೀರಾ ಅಂತ ಹೇಳ್ತಾ ಇದ್ದೇನೆ. ಈ ಒಂದು ಸಂದರ್ಭ, ಯಾರ್ದೋ ಮನೆ ಕೊಂಡ್ಕೊಂಡು ಗೃಹ ಪ್ರವೇಶ ಮಾಡ್ಬಿಡ್ಬೋದು, ಅಥವಾ ಫ್ಲಾಟ್ ತಗೋಬಹುದು. ಈ ಒಂದು ಅವಕಾಶಗಳು ಇರುತ್ತೆ. ದ್ವಿತೀಯ ರಾಹುವಿನಿಂದ ಬಾಯಿಯಲ್ಲಿ ತೊಂದರೆ. ಏನು ದ್ವಿತೀಯ ರಾಹುವಿನ ಬಾಯಲ್ಲಿ ತೊಂದರೆ, ಪರ್ಟಿಕ್ಯುಲರ್ ಆಗಿ ಹಲ್ಲುಗಳಿಗೆ ವ್ಯತ್ಯಾಸ ಆಗ್ಬೋದು, ಹಲ್ಲು ನೋವು, ಒಸಡಿನ ತೊಂದರೆಗಳಾಗ್ಬೋದು, ಮಾತನಾಡುವಾಗ ತೊದಲಬಹುದು, ಇದು ಬರುತ್ತೆ. ಬಾಯಿ ಹುಣ್ಣು, ಓವರ್ ಹೀಟ್ ಆಗಿ ನಿಮಗೆ ಹುಣ್ಣುಗಳಾಗ್ಬೋದು. ಈ ಒಂದು ಸಂದರ್ಭ ರಾಹುವಿನಿಂದ ಬರುತ್ತೆ. ಕಣ್ಣಿನ ತೊಂದರೆಗಳು ಕಾಣಿಸಿಕೊಳ್ಳಬಹುದು. ಅಂದ್ರೆ ಏನು ಅಂದ್ರೆ, ನೀವೆಲ್ಲೋ ಹೋಗ್ತಿರ್ತೀರ ವಾಹನದಲ್ಲಿ, ಹೆಚ್ಚಾಗಿ ವಾಹನದಲ್ಲಿ ಕಣ್ಣಿಗೆ ಹುಳ ಹಪ್ಪೆ ಬೀಳ್ಬಹುದು. ಅಥವಾ ನೀವು ನೋಡೋ ದೃಷ್ಟಿ, ಇಲ್ಲಿ ದೃಷ್ಟಿ ಅಂದ್ರೆ ನೀವು ಯಾರನ್ನ ಯಾವ್ದೋ ರೀತಿ ಅಂದಾಜು ಮಾಡಿರ್ತೀರ, ಅವ್ರು ಹಾಗಿರಲ್ಲ, ಅವ್ರು ಒಳ್ಳೆಯವರಾಗಿರ್ಬೋದು. ಈ ದೃಷ್ಟಿ ದೋಷಗಳನ್ನ ಸರಿಪಡಿಸ್ಕೊಳ್ಳಿ. ಪೂರ್ವಾಗ್ರಹವಾಗಿ ಯಾರನ್ನು ನೋಡಬೇಡಿ. ಕೆಲವರಿಗೆ ತಲೆನೋವು ಕೂಡ ಕಾಣಿಸ್ಬೋದು. ತಲೆನೋವು ಅಂದ್ರೆ ಒಂದು ಪೋರ್ಷನ್ ಅಂತ ಹೇಳ್ತೀವಲ್ಲ, ಆ ರೀತಿ ಸಮಸ್ಯೆ ಆಗುತ್ತಾರ. ಅಂದ್ರೆ ಅಯ್ಯೋ ಇವತ್ತೆಲ್ಲ ಆಗುಲ್ಲಪ್ಪ ನನ್ನ ಕೈಲಿ ಅಂತ ಒದ್ದಾಡ್ತಿರ್ತಾರೆ. ಆ ರೀತಿ ತಲೆನೋವುಗಳು ಬರಬಹುದು. ಅಷ್ಟಮ ಕೇತುವಿನಿಂದ ಗುರುದ್ವಾರದಲ್ಲಿ ತೊಂದರೆ. ಅಂದ್ರೆ ಮೋಷನ್ ಮಾಡೋ ಜಾಗದಲ್ಲಿ ಸ್ವಲ್ಪ ತೊಂದರೆಗಳಾಗ್ಬೋದು. ಸರಿಯಾಗಿ ಮೋಷನ್ ಆಗದೆ ಇರ್ಬೋದು, ಕಾನ್ಸ್ಟಿಪೇಷನ್ ಆಗ್ಬೋದು, ಅಥವಾ ಪೈಲ್ಸ್ ಇರೋರಿಗೆ ಸ್ವಲ್ಪ ಜಾಸ್ತಿ ನೋವುಗಳು ಕಾಣಬಹುದು. ಇವೆಲ್ಲ ಇರುತ್ತೆ. ಇದನ್ನ ನಿಮ್ಮ ಆಹಾರ ಪದ್ಧತಿ ಮತ್ತು ವೈದ್ಯಕೀಯ ಪದ್ಧತಿಯಿಂದ ಸರಿ ಮಾಡ್ಕೊಳ್ಳಿ. ಪಂಚಮದಲ್ಲಿ ಚಂದ್ರನಿರುವುದರಿಂದ ಪ್ರೀತಿ ಪ್ರೇಮದಲ್ಲಿ ಯಶಸ್ಸಿರುತ್ತೆ. 5ನೇ ಮನೆ ಚಂದ್ರ ಇರೋದ್ರಿಂದ ಇವ್ರು ಯಾರನ್ನ ಅಪೇಕ್ಷೆ ಪಡ್ತಾರೋ ಅವರು ಇವ್ರನ್ನ ಅಪೇಕ್ಷೆ ಪಡ್ತಾರೆ. ಪ್ರೀತಿ ಪ್ರೇಮ ಅಂದ್ರೆ ಎರಡೂ ಕಡೆ ಇದ್ದಾಗ ಅದಕ್ಕೆ ಬಹಳ ಒತ್ತಾಸೆ, ಅನುಕೂಲ, ಸಂತೋಷ ಇರುತ್ತೆ. ಒಂದ್ ಸೈಡ್ ಇದ್ರೆ ಇರಲ್ಲ.
ಇವರು ಯಾರನ್ನ ಅಪೇಕ್ಷೆ ಪಡ್ತಾರೋ ಪ್ರೀತಿ ಮಾಡ್ತಾರೋ ಅವರು ಇವ್ರನ್ನ ಅಷ್ಟೇ ಆಳವಾಗಿ ಪ್ರೀತಿ ಮಾಡ್ತಾರೆ. ಇದರಲ್ಲಿ ಯಶಸ್ಸು ಸಿಗುತ್ತೆ, ಅಂದ್ರೆ ಒಳ್ಳೆ ಪರಿಪೂರ್ಣತೆ ಇರುತ್ತೆ. ಸಂಸಾರದಲ್ಲಿ ಸುಖವಿರುತ್ತೆ, ಮನೇಲಿ ಒಂದು ಸಂತೋಷ, ಒಂದು ಒಳ್ಳೆ ನಗನಗ್ತ ಮಾತು ಇವೆಲ್ಲ ಬರುತ್ತೆ. ಹಾಗೆ ಮಕ್ಕಳ ಭವಿಷ್ಯದಲ್ಲಿ ಉತ್ತಮ ರೀತಿ, ಮಕ್ಕಳು ಸ್ವಲ್ಪ ಸರಿಯಾದ ದಾರಿಲಿ ಹೋಗ್ತಿದ್ದಾರೆ, ಮಕ್ಕಳು ಓದ್ತಾ ಇದ್ದಾರೆ, ಒಂದು ಶುಭವಾರ್ತೆನ ನೀವು ಕೇಳಬಹುದು. ಖರ್ಚುಗಳು ಹೆಚ್ಚಾದರೂ ಸಹ ಈಗ ಸ್ವಲ್ಪ ಖರ್ಚು ಹೆಚ್ಚಾಗುತ್ತೆ. ಗುರು ಕಟಕಕ್ಕೆ ಬಂದಾಗ ಸರಿಯಾಗುತ್ತದೆ. ಇವಾಗ ಖರ್ಚು ಹೆಚ್ಚಾದ್ರೂ ಕಟಕ ರಾಶಿಗೆ ಗುರು ಅಂದ್ರೆ ಸಪ್ತಮ ದೃಷ್ಟಿ ಕಟಕ ರಾಶಿಯಿಂದ ಬಿದ್ದಾಗ ಇವೆಲ್ಲ ಬ್ಯಾಲೆನ್ಸ್ ಆಗುತ್ತೆ, ನಿಮ್ಗೆ ಖರ್ಚು ಸರಿಯಾಗುತ್ತೆ. ದ್ವಿತೀಯ ರಾಹುವಿನಿಂದ ನಿಮ್ಗೆ ವಿದೇಶಿ ವ್ಯವಹಾರಗಳಲ್ಲಿ ಲಾಭ. ನೀವು ಫಾರಿನ್ ಎಕ್ಸ್ಪೋರ್ಟ್ ಮಾಡ್ತಿರ್ತೀರಾ ಅಥವಾ ಫಾರಿನ್ ಎಕ್ಸ್ಚೇಂಜ್ ಮಾಡ್ತಿರ್ತೀರಾ ಮನಿ, ಇವರಿಗೆಲ್ಲ ಒಳ್ಳೆ ಲಾಭ ಸಿಗುತ್ತೆ. ಮೇ ತಿಂಗಳ ನಂತರ ಬದುಕಿನಲ್ಲಿ ದೊಡ್ಡ ಬದಲಾವಣೆ, ವಾಹನ ಸಿದ್ಧಿಯ ಯೋಗ. ಗುರು ಕಟಕ ರಾಶಿಗೆ ಬಂದಾಗ ಏನೋ ಒಂದು ಅಚೀವ್ಮೆಂಟ್ ಆಗುತ್ತೆ ನಿಮ್ ಜೀವನದಲ್ಲಿ. ನೀವು ಅಪೇಕ್ಷೆ ಪಟ್ಟಿರ್ಬೋದು, ಪಡದೇ ಇರ್ಬೋದು, ಸಡನ್ ಅಪ್ಲಿಫ್ಟ್ಮೆಂಟ್ ಆಗುತ್ತೆ. ಒಂದು ಒಳ್ಳೆ ರೀತಿ ವಾಹನ ತಗೊಳ್ಳೋ ಯೋಗ ಸಹ ಸಿಗುತ್ತೆ. ರಾಜಕೀಯದವರು ಸಾಧನೆ ಮಾಡುವ ಕಾಲ. ರಾಜಕೀಯದವರು ಏನೋ ಆಸೆ ಆಮಿಷಗಳನ್ನು ಒಡ್ಡಿ ಒಂದು ಸ್ಥಾನಮಾನಕ್ಕೆ ಒದ್ದಾಡ್ತಿರ್ತಾರೆ, ಅದು ಸಿಕ್ಬಿಡುತ್ತೆ ಅದು ಒಂದು ಸಾಧನೆ ಆಗುತ್ತೆ ಅವ್ರಿಗೆ. ಹೊಸ ವ್ಯಾಪಾರಗಳನ್ನ ಆರಂಭಿಸಬಹುದು. ಇವಾಗ ಗುರು ದೃಷ್ಟಿ ಇರೋದ್ರಿಂದ ಹೊಸ ವ್ಯಾಪಾರ ಮಾಡಿದ್ರೆ ತೊಂದರೆ ಇರಲ್ಲ. ನಿಂತಿದ್ದ ಓದು ಕೆಲಸಗಳು ಆಗುತ್ತವೆ. ಯಾವುದೋ ಒಂದು ಸ್ವಲ್ಪ ಕಾಲದಲ್ಲಿ ಹಳೆ ಓದನ್ನ ಓದಿ ನಿಲ್ಸ್ಬಿಟ್ಟಿರ್ತೀರ, ಅದನ್ನ ಈಗ ಕಂಟಿನ್ಯೂ ಮಾಡ್ಬೋದು, ಡಿಸ್ಕಂಟಿನ್ಯೂ ಮಾಡಲ್ಲ. ಹಾಗೆ ಯಾವುದೋ ಕೆಲಸ ಆಗಲ್ಲ ಅಂತ ಬಿಟ್ಟಿರ್ತೀರ ಅಥವಾ ಅರ್ಧ ಮಾಡಿ ನಿಲ್ಸ್ಬಿಟ್ಟಿರ್ತೀರ, ಅವೆಲ್ಲ ಕಂಪ್ಲೀಟ್ ಆಗುತ್ತೆ. ಈಗ ಪಿತ್ರಾರ್ಜಿತ ಆಸ್ತಿ ಒದಗುತ್ತೆ. ಪಿತ್ರಾರ್ಜಿತ ಆಸ್ತಿ ಅಂತೂ ಚೆನ್ನಾಗೇ ಬರುತ್ತೆ ಇವ್ರಿಗೆ. ಸಂಗಾತಿಗೆ ಧನಲಾಭ ಹೆಚ್ಚಾಗಿ ನಿಮಗೂ ಧನಲಾಭ ಆಗಬಹುದು. ಅಂದ್ರೇನು, ನಿಮ್ಮ ಪತಿಗೋ ಪತ್ನಿಗೋ ಆದಾಯ ಜಾಸ್ತಿ ಆಗಿ ಅವರು ಸಹ ನಿಮ್ಗೆ ಹಣ ಕೊಡಬಹುದು. ಇಬ್ರು ಸಂಗಾತಿ ಅಂದ್ರೆ ಇಬ್ರು ಬರ್ತಾರೆ. ಖರ್ಚುಗಳನ್ನು ಕಡಿಮೆ ಮಾಡಿಕೊಂಡು ಉಳಿಸುವುದು ಒಳ್ಳೆಯದು. ಖರ್ಚು ಕಡಿಮೆ ಮಾಡಿಕೊಂಡಾಗ ಹಣ ಶೇಖರಣೆ ಚೆನ್ನಾಗುತ್ತೆ. ಒಟ್ಟಾರೆ ಮಕರ ರಾಶಿಯವರಿಗೆ ಈ ಫಲಗಳಿರುತ್ತವೆ. ನೀವಿನ್ನೂ ಹೆಚ್ಚಿಗೆ ಫಲ ಪಡಿಬೇಕು ಅಂದ್ರೆ ಲಕ್ಷ್ಮಿ ಶಕ್ತಿ ದೇವತೆಗಳನ್ನ ಆರಾಧನೆ ಮಾಡಿ. ರಾಜರಾಜೇಶ್ವರಿ, ದುರ್ಗಾ, ಭವಾನಿ, ದೇವಿ ಅಂತೇನು ಹೇಳ್ತೀರಾ, ಇಂಥ ದೇವರುಗಳನ್ನ ಆರಾಧನೆ ಮಾಡೋದ್ರಿಂದ, ನಾಮಾವಳಿಗಳನ್ನು ಹೇಳೋದು, ದರ್ಶನ ಮಾಡೋದ್ರಿಂದ ಹೆಚ್ಚು ಫಲಗಳು ದೊರೆಯುತ್ತೆ. ಇವಿಷ್ಟು ಸಹ ಮಕರ ರಾಶಿಯವರ 2026ರ ಫಲಾಫಲಗಳು. ದೇವರು ನಿಮ್ಗೆಲ್ಲ ಒಳ್ಳೇದ್ ಮಾಡ್ಲಿ ಅಂತ ಈ ಮೂಲಕ ಪ್ರಾರ್ಥನೆ ಮಾಡ್ತಾ ಇದ್ದೆ. 2026ರಲ್ಲಿ ಮಕರ ರಾಶಿಯವರ ಭವಿಷ್ಯ ಹೇಗಿದೆ ಅನ್ನೋದನ್ನ ತಿಳಿ ಹೇಳಿದ್ರಿ ಗುರುಗಳೇ. ಅನಂತ ಧನ್ಯವಾದಗಳು. ನಿಮಗೂ ಸಹ ಧನ್ಯವಾದಗಳು.